ಹಾಸನದಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋದಕ್ಕೆ ಅಂತ ಬಂದಂತಹ ಮಹಿಳೆ ಏಕಾಏಕಿ ನಿಗೂಢವಾಗಿ ನಾಪತ್ತೆ ಆಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹಾಸನ ತಾಲೂಕಿನ ಕಲ್ಕೆರೆ ಬಳಿ ಮಹಿಳೆಯ ಬಟ್ಟೆ ಮತ್ತು ಬ್ಯಾಗ್ ಪತ್ತೆಯಾಗಿದೆ. ಒಂದು ಕೆರೆ ಪ್ರದೇಶದ ಹತ್ರ ಆಕೆಯ ಬಟ್ಟೆ ಸಂಬಂಧಿಸಿದಂತಹ ವಸ್ತುಗಳು ಪತ್ತೆಯಾಗಿದೆ. ಒಡವೆಗಾಗಿ ಅಪಹರಿಸಿ ಕೊಲೆ ಮಾಡಿದ್ದಾರಾ ಅನ್ನೋ ಶಂಕೆ ಇದೆ. ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಪ್ರಿಯಾಂಕಾ ಬಂದಿದ್ರು, 29 ವರ್ಷ ವಯಸ್ಸವ್ರಿಗೆ. ಬಟ್ ಮದುವೆಗೆ ಬಂದಾಗ ಅವರ ಕತ್ತಲ್ 30 ಲಕ್ಷ ಮೌಲ್ಯದ ಒಡವೆ ಇದ್ದಂತೆ. ಚಿನ್ನಾಭರಣದ ಸಮೇತ ಈಗ ಅವರೂ ಪತ್ತೆ ಆಗಿಲ್ಲ. ಅಟ್ಲೀಸ್ಟ್ ಯಾರಾದರೂ ಕೊಲೆ ಮಾಡಿದಾರಾ ಅಂದರೆ ಸುತ್ತಮುತ್ತ ಎಲ್ಲಾದರೂ ಬಾಡಿ ಇದೆಯಾ ನೋಡಿದ್ರೆ ಅದೂ ಇಲ್ಲ, ಚಿನ್ನನೂ ಇಲ್ಲ. ಹೀಗಾಗಿ ನಾನಾ ಅನುಮಾನಗಳಿದ್ದಾವೆ. ಕೊನೆ ಸಲ ಅವರು ಟ್ರ್ಯಾಕ್ ಆಗಿದ್ದು, ಅವ್ರ ಲೊಕೇಶನ್ ಪತ್ತೆ ಆಗಿರೋದು ಬೇಲೂರು ಬಸ್ ನಿಲ್ದಾಣ. ಅಲ್ಲಿಂದ ಅವ್ರು ಎಲ್ಲಿಗೆ ಹೋದ್ರು, ಜೀವಂತವಾಗಿದ್ದಾರಾ, ಯಾರಾದರೂ ಕೊಲೆ ಮಾಡಿದ್ದಾರಾ ಒಡವೆಗೋಸ್ಕರ, 2 ಆಯಾಮದಲ್ಲಂತೂ ತನಿಖೆ ನಡೀತಾ ಇದೆ. ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸುತ್ತಮುತ್ತ ಇರುವಂತಹ ಕೆರೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಆಕೆಯ ಬಟ್ಟೆ ಬ್ಯಾಗ್ ಎಲ್ಲ ಸಿಕ್ತಲ್ಲ, ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಲ್ಲೇನಾದರೂ ಪತ್ತೆ ಆಗುತ್ತಾ, ಪ್ರಿಯಾಂಕಾ ಅವ್ರಿಗೆ ಸಂಬಂಧಪಟ್ಟಂಥ ಲೀಡ್ ಏನಾದರೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾರೆ. ಬಟ್ ಪ್ರಶ್ನೆ ಇರೋದು 30 ಲಕ್ಷದಷ್ಟು ಮೌಲ್ಯದ ಚಿನ್ನಾಭರಣವನ್ನು ಹಾಕ್ಕೊಂಡು ಇವರು ಒಂಟಿಯಾಗಿ ಓಡಾಡೋದಕ್ಕೆ ಫ್ಯಾಮಿಲಿ ಹೇಗೆ ಬಿಡ್ತು? ಫ್ಯಾಮಿಲಿ ಕಣ್ತಪ್ಪಿಸಿ ಇನ್ಯಾರಾದರೂ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆಯಾ? ಅನುಮಾನ. ಕುಣಿಗಲ್ಲಿಗೆ ಅಂತ ಮದುವೆ ಮಾಡಿಕೊಟ್ಟಿದ್ದು. ಗಂಡನ ಹೆಸರು ರುದ್ರೇಶ್ ಅಂತ. ಅವರು ಅಲ್ಲೇ ಕಂಪ್ನಿಯಲ್ಲೇ ಕೆಲಸ ಮಾಡ್ಕೊಂಡಿರೋದು. ಅವ್ರ ಯಜಮಾನ್ರ ಆಫೀಸಲ್ಲೇ ಕೆಲಸ ಮಾಡ್ಕೊಂಡಿರೋದು. ಅವರು ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಒಂದು ಮದುವೆ ಇತ್ತು. ಮದುವೆಗೆ ಅಂತ ಬಂದವರು. ಮದುವೆ ನಮ್ಮ ಅಕ್ಕನ ಮಗಳು. ಮದುವೆ ಮುಗಿಸ್ಕೊಂಡು ಸೀದಾ ಊರಿಗೆ ಬಂದಿದ್ದಾಳೆ, ಬೇಲೂರಿಗೆ ಬಂದು. ಮತ್ತು ಕೈಮರಕ್ಕೆ ಬಂದಿದ್ದಾರೆ. ಕೈಮರಕ್ಕೆ ಬಂದು ಸ್ವಲ್ಪ ಹೊತ್ತು ಮನೇಲಿದ್ದಾರೆ. ಮನೇಲಿದ್ಬಿಟ್ಟು ಬಂದು ಅವ್ರ ಅಮ್ಮನ ಕೈಲಿ ಬಿಡಿಸ್ಕೊಂಡಿದ್ದಾಳೆ ಕೈಮರಕ್ಕೆ. ಕೈಮರದಿಂದ ಬಸ್ ಹತ್ತಿದ್ದಾರೆ ಬೇಲೂರಿಗೆ ಹೋಗೋಕ್ಕೆ. ಬೇಲೂರಲ್ಲಿ ಬಂದಿದೆ ಅಷ್ಟೇ ಲಾಸ್ಟು. ಆಂಟಿ ನಿಮ್ಮ ಕಡೆ ನೆಂಟರು ಯಾರೋ ಒಬ್ಬರು ಸಿಕ್ಕಿದ್ದಾರೆ ಅಂತ ಅಂದಿದ್ದಷ್ಟೇ. ಮತ್ತು ಫೋನ್ ಸ್ವಿಚ್ ಆಫ್ ಆಗಿದೆ. ಆವಾಗ ನಾನು ಗುರುವಾರ ಬೆಳಗ್ಗೆ ಬಂದಳು, 10 ಗಂಟೆ ಹಂಗೆಲ್ಲ ಬಂದರು. ನಾವೆಲ್ಲ ಬೇಲೂರಿಗೆ ಬಂದರು. ಬೇಲೂರಿಂದ ನಾವು ಅವರೆಲ್ಲ ಒಟ್ಟಿಗೆ ಹೋದು ಮದುವೆ ಎಲ್ಲ ಮುಗಿಸ್ಕೊಂಡು ಚಿಕ್ಕಮಂಗ್ಳೂರಲ್ಲಿ ಮದುವೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ 3 ಗಂಟೆಗೆಲ್ಲ ಬೇಲೂರಿಗೆ ಬಂದು ಬೇಲೂರಿಂದ ಮನೆಯಿಂದ 5 ಗಂಟೆಗೆ ಹೊರಟರು ಗುರುವಾರ ಬೆಳಗ್ಗೆ. ನಾನೇ ಕುಣಿಗಲ್ ಬಂದು ಬಸ್ ಹತ್ತಿ ನಮ್ಮದು ಅಲ್ಲಿ ಕುಣಿಗಲ್ ಹತ್ರ ಎಲ್ಲಿಯವರು ಬಸ್ ಹಸ್ಬಿಟ್ಟು ನಾನು ಹೋದೆ. ಮದುವೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅವರು. ಮದುವೆಗೆ ಹೋಗಿದ್ದಾಳೆ, ಹೊರಟಿದ್ದಾಳೆ. 1:15 ಫೋನ್ ಮಾಡಿದಾಗೂ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದರು. ಊರಿಗೆ ಹೋಗಿದ್ದಾಳೆ. 6:15 ತಿರ್ಗಾ ಹೊರಡುವಾಗಲೂ ಫೋನ್ ಹಾಕಿದ್ಲು, ಬರ್ತೀನಿ ಅಂದ್ಲು. ಹೊರಟಿ ಬಸ್ ಹತ್ತ ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ನಾವು 8:15 ಮೇಲೆ ಫೋನ್ ಮಾಡಿದೆ, ಫೋನ್ ಹೋಯ್ತಲ್ಲ ಸ್ವಿಚ್ ಆಫ್. ನಾವು ಅವ್ರಿಗೆ ಮುಂಚೆ ಮಾಡಿದ್ರಂತ. ಅದೇ ಹೊರಟಿ ಇಲ್ಲಿ ಒಂದು ಹೆಣ್ಮಗ ಸ್ವತಂತ್ರವಾಗಿ ಓಡಾಡೋಕೆ ಆಯ್ತಾ ಇಲ್ಲ. ಏಕೆ ಅಂತಂದರೆ ಪರಮೇಶ್ವರು ಇದನ್ನ ಕೇರ್ ತಗೋಬೇಕು. ನಾವು ಬಂದು FIR ಹಾಕಿ ಅಂದರು FIR ಹಾಕಲಿಲ್ಲ. 3-4 ಟೇಷನ್ ಅಂತ ಹೊಲಿಸ್ಬಿಟ್ರು. ನಾನು 2 ನೈಟ್ ಇಲ್ಲೇ ಇದ್ದೀನಿ. 2 ನೈಟ್ ಇದ್ದರೂ ನಮಗೆ ಇನ್ನೂ ಕ್ರಮ ತೊಗೊಂಡಿಲ್ಲ ಅಂದರೆ ನಾವು ಯಾವ ರೀತಿ ಒಂದು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಶಿಧರ್. ಈಗ ಇದೇ ಕೆರೆಯ ಭಾಗವನ್ನೇ ಸ್ಪೆಸಿಫೈ ಮಾಡ್ಕೊಂಡು ಹುಡುಕ್ತಾ ಇರೋದಕ್ಕೆ ಏನು ಕಾರಣ? ಜಸ್ಟ್ ವಸ್ತುಗಳು ಸಿಕ್ತು ಅನ್ನೋ ಕಾರಣಕ್ಕೆ ಹುಡುಕ್ತಾ ಇದ್ದಾರಾ ಅಥವಾ ಬೇರೆ ಏನಾದರೂ ಕ್ಲೂಗಳು ಸಿಕ್ಕಿದೆಯಾ? ಒಂದು. ಎರಡನೇದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನಾಭರಣವನ್ನು ಹಾಕ್ಕೊಂಡಿದ್ರು, ಅವ್ರ ಜೊತೆಗೆ ಯಾರೂ ಇರಲಿಲ್ವಾ? ಕಂಪನಿ ಯಾರೂ ಕೊಡ್ತಿರ್ಲಿಲ್ವಾ ಅಂತ ಏನು ಪ್ರಿಯಾಂಕಾ ಅವರ ನಿಗೂಢ ನಾಪತ್ತೆ ಪ್ರಕರಣ ಇದೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಏನು ಪತಿ ಏನಿದ್ರೆ ಕುಣಿಗಲ್ ಅವರ ಮನೆಯಿಂದ ಗುರುವಾರ ಬಂದಿರ್ತಾರೆ. ಗುರುವಾರ ತಾಯಿ ಜೊತೆ ಹಾಗೂ ಸಂಬಂಧಿಕರ ಜೊತೆ ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಈಗ ಇದು ಘಟನೆ ನಡೆದಿರ್ತಕ್ಕಂಥ ಸ್ಥಳ. ಅವರು ಗುರುವಾರ ಚಿಕ್ಕಮಗಳೂರಿಗೆ ಮದುವೆಗೆ ತೆರಳ್ತಾರೆ. ಮದುವೆಯಲ್ಲಿ ಎಲ್ಲರ ಜೊತೆ ಫೋಟೋನು ಸಹ ತೆಗೆಸ್ಕೊಳ್ತಾರೆ. ಅದಾದ ಬಳಿಕ ತಾಯಿಯ ಜೊತೆ ಮತ್ತವರ ಗ್ರಾಮಕ್ಕೆ ಬರ್ತಾರೆ. ಮತ್ತವರ ಗ್ರಾಮಕ್ಕೆ ಬಂದಂಥ ಬಳಿಕ ಕೈಮರಕ್ಕೆ ತಾಯಿ ಜೊತೆಯಲ್ಲೇ ಬಂದು ಅಲ್ಲಿಂದ ಅವರು ಪತಿಯ ಮನೆ ಕುಣಿಗಲ್ಗೆ ಹೊರಟಿದ್ದಾರೆ. ಆ ಹೊರತಕ್ಕಂಥ ಸಂದರ್ಭದಲ್ಲಿ ತಾಯಿಯವರು ಸಹ ಹೇಳಿ ಪತಿಯವರೆಗೂ ಫೋನನ್ನು ಮಾಡಿದ್ದಾರೆ. ಫೋನ್ ಮಾಡಿದ ನಂತರ ಅವರ ಏನು ಚಿಕ್ಕಮ್ಮನ ಮಗಳು ಸೌಮ್ಯ ಅಂತ ಇದ್ರೆ ಅವ್ರಿಗೆ ಕಡೆಯದಾಗಿ ಕರೆಯನ್ನು ಮಾಡಿರ್ತಾರೆ. ನಮಗೆ ಪರಿಚಯಸ್ಥರೊಬ್ಬರು ಸಿಕ್ಕಿದ್ರೆ ಅವ್ರ ಜೊತೆ ನಾನು ತೆರಳ್ತಾ ಇದ್ದೀನಿ ಅಂತೇಳಿ. ಅದಾದ ಬಳಿಕ ಅವರು ಫೋನ್ ಸ್ವಿಚ್ಡ್ ಆಫ್ ಆಗ್ತದೆ. ಆ ಸ್ವಿಚ್ಡ್ ಆಫ್ ಆದ ನಂತರದಲ್ಲೇ ಅವ್ರ ಮೇಲೆ ಅನುಮಾನಗಳು ಪ್ರಾರಂಭವಾಗ್ತದೆ. ಯಾಕೆ ಫೋನ್ ಸ್ವಿಚ್ಡ್ ಆಫ್ ಆಗಿದೆ ಅಂತ ಹೇಳಿ ಆ ಬಳಿಕ ಅವರು ಪೊಲೀಸರಿಗೆ ದೂರನ್ನು ಕೊಡಲಿಕ್ಕೆ ಶುಕ್ರವಾರ ಬೆಳಗ್ಗೆ ಬರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಪ್ರಯಾಣ ಬಳಸ್ತಿದ್ದವರಿಗೆ ಒಂದು ಆಧಾರ್ ಕಾರ್ಡ್ ಸಿಗ್ತದೆ. ಆಧಾರ್ ಕಾರ್ಡ್ನ ನಂಬರ್ಗೆ ಕರೆ ಮಾಡಿದಾಗ ಅದು ಏನು ಪ್ರಿಯಾಂಕಾ ಅವರ ಪತಿ ರುದ್ರೇಶ್ ಅವರಿಗೆ
ಹೋಗ್ತದೆ. ಅವರು ಸಹ ನಿಮ್ಮ ಆಧಾರ್ ಕಾರ್ಡ್ ಈ ಕೆರೆ ಬಳಿ ಅಂತ ಹೇಳ್ತಾರೆ. ಆ ಕೆರೆ ಬಳಿ ಬಂದು ನೋಡಿದಾಗ ನಿನ್ನೆ ಅವರೇ ಪರಿಶೀಲನೆ ಮಾಡಿದ್ದಾರೆ, ಆದರೆ ಯಾವುದೇ ವಸ್ತುಗಳು ಸಿಕ್ಕಿಲ್ಲ. ಆದರೆ ಇಂದು ಬೆಳಗ್ಗೆ ಮತ್ತೆ ಪೊಲೀಸರೊಂದಿಗೆ ಬಂದು ಪರಿಶೀಲನೆ ನಡೆಸಿದಾಗ ಏನು ಈ ಕೆರೆ ಇದೆ ಆ ಸಮೀಪದಲ್ಲಿ ಒಂದಿಷ್ಟು ಅವರ ಬಟ್ಟೆಗಳಿರ್ಬೋದು, ಒಂದು ಸ್ಟಿಪ್ಪರ್ ಸಿಕ್ಕಿದೆ. ಅಲ್ಲಿ ಒಂದು ನಾಯಿ ಸತ್ತಿದೆ, ಆ ನಾಯಿ ಮೇಲೆ ಅದನ್ನು ಹಾಕೋಗಿದ್ರೆ ಅದರಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಆ ಮಹಿಳೆಯ ವ್ಯಾನಿಟಿ ಬ್ಯಾಗ್ ಹಾಗೂ ಅದರಲ್ಲಿರ್ತಕ್ಕಂಥ ವಸ್ತುಗಳು ಸಿಕ್ಕಿದೆ. ಹಾಗಾಗಿ ಈ ನಿಗೂಢ ಪ್ರಕರಣಕ್ಕೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಸ್ಥಳಕ್ಕೆ ಶೋಭನ್ವಿತಾ ಎಸ್ ಪಿ ಅವರು ಬಂದಿರೋ ಅವರಿಗೆ ಅವರ ಪೋಷಕರು ದೂರನ್ನು ಸಹ ಸಾಕಷ್ಟು ಹೇಳಿದರು. ಯಾಕೆಂದರೆ ಪೊಲೀಸರು ನಿನ್ನೆ ದೂರನ್ನು ಪಡೆಯಲು ಸಾಕಷ್ಟು ಅಲ್ದಾಡಿಸಿದ್ರು. ನಿನ್ನೆ ಅವರು ಕ್ರಮವನ್ನು ಕೈಗೊಂಡಿದ್ರೆ ಅವರು ಒಂದು ವೇಳೆ ಬದುಕಿದ್ದಾಗಲೇ ಸಿಕ್ತಿದ್ರು ಅಂತ ಹೇಳಿದೆ. ಆದರೆ ಈ ಮಹಿಳೆ ಮೇಲೆ ಸುಮಾರು 20 ರಿಂದ 30 ಲಕ್ಷ ಒಡವೆಗಳು ಇರ್ತದೆ ಅಂತ ಹೇಳಿ ಅವ್ರು ಹಾಕೊಂಡಿರ್ತಕ್ಕಂಥ ಒಡವೆಗಳು ಸಮೇತ ಹೇಳಿದ್ದಾರೆ. ಈಗ ನಮ್ಮ ಜೊತೆ ಕಡೆಯದಾಗಿ ಕವರ್ ಮಾಡಿದಂಥ ಸೌಮ್ಯ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಕಡೆಯದಾಗಿ ಪ್ರಿಯಾಂಕ್ ಅವರು ನಿಮ್ಗೆ ಯಾವತ್ತು ಕರೆ ಮಾಡಿದ್ರು? ಮೇಡಮ್ ಸರ್, ನನಗೆ ಗುರುವಾರ ರಾತ್ರಿ 8 ಗಂಟೆ 7 ನಿಮಿಷಕ್ಕೆ ಫೋನ್ ಮಾಡಿದ್ದಾಳೆ ಸರ್ ನನಗೆ. ಅದೇ ಲಾಸ್ಟ್ ಫೋನು. ಮತ್ತೆ ನಾನು ಫೋನ್ ಮಾಡ್ತಿದ್ದೀನಿ, ಫೋನು ಹೋಗ್ತಾ ಇಲ್ಲ ಮೇಡಮ್ ಸರ್. ಏನು ಹೇಳಿದ್ರು ಮೇಡಮ್ ಕಡೆಯದಾಗಿ? ನನಗೆ ಆಂಟಿ ಹೊರಟೆ ಅಂತ ಹೇಳಿದ್ಲು. ನನಗೆ ನಿಮ್ಗೆ ಪರಿಚಯ ಇದ್ದವ್ರು ಯಾರು ಸಿಕ್ಕಿದ್ದಾರೆ ಅಂತ ಹೇಳಿದಷ್ಟೇ. ಅಷ್ಟೊತ್ತಿಗೆ ಫೋನ್ ಕಟ್ಟಾಯಿತು ಸರ್. ಗಾಳಿ ಸೌಂಡಿಗೆ ಫೋನು ಕಟ್ಟಾಯಿತು, ಇಲ್ಲ ಅವ್ರಿಗೆ ಏನಾರು ಮಾಡಿದ್ರು ನನಗೆ ಗೊತ್ತಿಲ್ಲ ಸರ್. ತಕ್ಷಣಕ್ಕೆ ನಾನೇ ಫೋನ್ ಮಾಡಿದ್ದೀನಿ. ಆ ಫೋನ್ ಅವರು ರಿಸೀವ್ ಮಾಡ್ತಾ ಇರಲಿಲ್ಲ. 3 ಸತಿ ಫೋನ್ ಮಾಡಿದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ಈಗ ಇಲ್ಲೇನಾಗಿದೆ ಸರ್? ಈಗ ಇಲ್ಲಿ ಬೆಳಗ್ಗೆ ನಮಗೆ ಬಟ್ಟೆ ಸಿಕ್ಕಿದೆ ಅಂತ ನಮಗೆ ನಮ್ಮ ಅಳಿಯ ಫೋನ್ ಮಾಡಿದ್ರು ಸರ್. ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದು. ಬೆಳಗ್ಗೆ ಬಂದು ನೋಡಿದ್ರೆ ಕನ್ಫರ್ಮ್ ಬಟ್ಟೆ ಅವಳದೇ ಸರ್. ವ್ಯಾನಿಟಿ ಬ್ಯಾಗ್ ಅಲ್ಲಿ ಬಿದ್ದಿದೆ ಸರ್, ಬಟ್ಟೆ ಎಲ್ಲ ಇಲ್ಲಿ ಬಿದ್ದಿದ್ದಾವೆ. ಮೈ ಮೇಲೆ ಏನೂ ಇಲ್ಲ ಸರ್, ಎಲ್ಲ ಬಟ್ಟೆನೂ ಬಿಸಾಡ್ಬಿಟ್ಟಿದ್ದಾರೆ. ಈಗ ಅದೇ ಮುಂದೆ ಏನು ಅಂತ ಗೊತ್ತಿಲ್ಲ ಸರ್. ಎಲ್ಲಿ ಹಾಕಿದ್ದಾರೆ, ಏನು ಮಾಡಿದ್ದಾರೆ ಗೊತ್ತಿಲ್ಲ ಸರ್. ಒಡವೆ ಗಿಡವೆ ಏನೂ ಇಲ್ಲ ನಮಗೆ ಸರ್. ಏನು ಮಾಡೋದು ಅಂತ ಇದು ಕಡೆಯದಾಗಿ ಪ್ರಿಯಾಂಕ್ ಅವರು ಫೋನ್ ಮಾಡಿದ್ರಂತ ಸೌಮ್ಯ ಏನಿದ್ರೆ ಅವರ ಮಾತುಗಳು. ಆದರೆ ಈ ಇಡೀ ಪ್ರಕರಣದಲ್ಲಿ ನಿಗೂಢತೆ ಹೆಚ್ಚು ಕಾಣ್ತಿದೆ. ಯಾಕೆಂದರೆ ಒಂದೆಡೆ ಶುಕ್ರವಾರ ಅವ್ರ ಮನೆಯವರು ಆಧಾರ್ ಕಾರ್ಡ್ ಸಿಕ್ತು ಅಂತ ಏನು ಮಾಹಿತಿ ನೀಡಿದ್ರೆ ಅಲ್ಲಿ ಬಂದು ಹುಡುಕ್ತಾಗ ಯಾವುದೇ ಥರದ ವಸ್ತುಗಳು ಸಿಗಲ್ಲ. ಅದೇ ನಿನ್ನೆ ಕಂಪ್ಲೇಂಟ್ ಆದ ನಂತರ ಬಂದು ಹುಡುಕಿದ ನಂತರ ಆಗಲೂ ಸಹ ಯಾವುದೂ ಸಿಗಲ್ಲ. ಇಂದು ಬೆಳಗ್ಗೆ ಇದೇ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಬಂದು ಹುಡುಕಿದಂತಹ ಸಂದರ್ಭದಲ್ಲಿ ಮಹಿಳೆಯ ಒಂದಿಷ್ಟು ಬಟ್ಟೆಗಳು, ವ್ಯಾನಿಟಿ ಬ್ಯಾಗು ಸ್ವಲ್ಪ ದೂರದಲ್ಲೇ ಸಿಕ್ಕಿದೆ. ಹಾಗಾಗಿ ಈ ಪ್ರಕರಣವನ್ನು ಪೊಲೀಸರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈಗ ಒಂದು ವೇಳೆ ಏನು ಕೆರೆಯಲ್ಲಿ ಶವವನ್ನ ಬಿಸಾಡಿರ್ಬೋದು ಅಂತ ಒಂದು ಶಂಕೆಯ ಮೇಲೆ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಮೃತದೇಹವನ್ನು ಹುಡುಕ್ತಾ ಇದ್ದಾರೆ. ಇನ್ನೊಂದೆಡೆ ಪೊಲೀಸರು 4 ತಂಡಗಳಾಗಿ ಎಲ್ಲೆಲ್ಲಿ CCTVಗಳಿದೆ, ಅವರ ಫೋನ್ಗೆ ಯಾರ್ಯಾರು ಕಡೆಯದಾಗಿ ಕರೆ ಮಾಡಿದ್ರೆ ಅವೆಲ್ಲವನ್ನೂ ಸಹ ಪರಿಶೀಲನೆ ನಡೆಸ್ತಾ ಇರತಕ್ಕಂಥದ್ದು. ಮಮತಾ, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಬೇಲೂರು ಸ್ಟೇಷನಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದಮೇಲೆ ಅರೆಹಳ್ಳಿಯೆಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತು ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖೆ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ. ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆ್ಯಕ್ಚುಲಿ ಮದುವೆ ಆಗಿತ್ತು ಅವರದು. ಗಂಡನ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡಲಿಕ್ಕೆ ಅರೆಹಳ್ಳಿ PS ಜೂರಿಸ್ಡಿಕ್ಷನಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡಲಿಕ್ಕೆ. ಮತ್ತು ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್ಗೆ ಅವರು ಹೋಗಿದ್ದಾರೆ, ತಾಯಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಪ್ರೈಮರಿ ಮಾಹಿತಿ ಪ್ರಕಾರ. ಅದಾದ ನಂತರ ಅರೌಂಡ್ 8-7 ಇನ್ ದ ನೈಟ್ ಅವ್ರದ್ದು ಫೋನ್ ಸ್ವಿಚ್ ಆಫ್ ಆಗಿದೆ. ಅದಾದ ನಂತರ ನಿನ್ನೆ ಬೆಳಿಗ್ಗೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು